ಅವಾಗ್ಲೇ ನೀವು ನರ್ಸರಿ ಒಳಗ ಗೊಬ್ಬರ ಗಿಡದ ಸಸಿ ರೆಡಿ ಮಾಡಿದ್ವಲ್ ಸರ, ಇದ ಗೊಬ್ಬರ ಗಿಡ ಸರ. ಇದ್ರೊಳಗ ಎಲೆ ಒಳಗುನು ಎಲೆ ಮತ್ತೆ ರೆಂಬೆ ಕೊಂಬೆಗಳು ಮತ್ತೆ ಕಾಂಡ ಒಳಗುನು ಗೊಬ್ಬರದ ಅಂಶ ಇರುತ್ತೆ ಸರ್. ಇದಕ್ಕೆ ಗೊಬ್ಬರ ಗಿಡ ಅಂತ ಸರ್. ಇಂಗ್ಲಿಷ್ ಒಳಗೆ ಗ್ಲಿಸಿಡಿಯಾ ಸಿಪಿಎಂ ಅಂತ ಸರ್. ಇದು ನಮ್ದು ನ್ಯಾಚುರಲ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿ ಒಳಗೆ ಬಹಳ ಕೆಲಸ ಮಾಡುತ್ತೆ ಸರ್. ಇದು ಎಷ್ಟು ವರ್ಷದ ಗಿಡ ಸರ್? ಇದು ಹೆಚ್ಚು ಕಮ್ಮಿ ಒಂದ್ ನಾವ್ ಫಸ್ಟ್ 2010 ತಗೊಂಡಾಗೆ ಹಚ್ಚಿದ್ ಸರ್ ಇದು. ಇದನ್ನ ಏನ್ ಮಾಡಕತ್ತೀವಿ ಸರ್, ವರ್ಷ ಏನ್ ಮಾಡ್ತೀವಿ ಸರ್, ಕಡಿಯೋದು ಮಲ್ಚಿಂಗ್ ಹಾಕೋದು, ಕಡಿಯೋದು ಮಲ್ಚಿಂಗ್ ಹಾಕೋದು. ಈಗ ಏನ್ ಮಾಡಿ ಸರ್, ಈ ಸಲ ಏನ್ ಮಾಡಿವಿ ಸರ್, ಕಡಿಯೋದು ಮಲ್ಚಿಂಗ್ ಹಾಕಿದ್ರೆ ಅದು ಕೊಳೆಯಕ್ಕೆ ಟೈಮ್ ಬಹಳ ತಗೊಂಡಂತ ನಾವೇನ್ ಈ ಸಲ ಪ್ಲಾನ್ ಏನ್ ಮಾಡಿವಿ ಸರ್, ಸ್ರೆಡ್ಡರ್ ಮಿಷಿನ್ ತಗೊಂಡ್ಬಂದು ಈ ಸಣ್ಣ ಸಣ್ಣ ಕಾಂಟಗಳು ಇಲ್ಲೇ ಇಷ್ಟು ಸಣ್ಣದ ದಪ್ಪ ಇರೋದನ್ನ ಅಲ್ಲೇ ಡೈರೆಕ್ಟ್ ಇಟ್ಟು ಪುಡಿ ಮಾಡಿ, ಪುಡಿನ ಡೈರೆಕ್ಟ್ ಹಾಕಿದ್ರೆ ಇನ್ನೂ ಜಲ್ದಿ ಕೊಳೆಯುತ್ತೆ ಅನ್ನೋ ಲೆಕ್ಕಕ್ಕೆ ಸ್ರೆಡ್ಡರ್ ಮಿಷಿನ್ ತರ್ಬೇಕಂತ ಮಾಡಿವಿ ಸರ್. ಇದರಿಂದ ಈ ತರ ಗ್ಲಿಸಿಡಿಯಾ ಮಲ್ಚಿಂಗ್ ಮಾಡೋದ್ರಿಂದ ಏನೇನ್ ಅನುಕೂಲ ಅವ್ರಿ, ಏನೇನ್ ಲಾಭ ಸರ್? ಇದೇನೇನ್ ಸರ್, ಇದು 3 ಕೆಲಸ ಮಾಡುತ್ತೆ ಸರ್. ಒಂದು ಗಿಡಗಳಿಗೆ ಡೈರೆಕ್ಟ್ ಗೊಬ್ಬರ ಸರ್, NPK ಕಂಟೆಂಟ್ ಇರುತ್ತೆ ಸರ್ ಅದ್ರೊಳಗೆ. ಆಮೇಲೆ ಎರೆಹುಳುಗಳಿಗೆ ಆಹಾರ ಸರ್. ಈಗ ನಾವು ಹಾಕಿದ ತಕ್ಷಣ ಎರೆಹುಳುಗಳಿಗೆ ಆಹಾರ ಸಿಗುತ್ತೆ. ಆ ಆಹಾರ ಸಿಕ್ಕ ಮೇಲೆ ಡೈರೆಕ್ಟ್ ಎರೆಹುಳುಗಳು ತಿಂದು ಡೈರೆಕ್ಟ್ ಗಿಡಕ್ಕೂ ಗೊಬ್ಬರ ಕೊಡುತ್ತೆ. ಅದು ಆಮೇಲೆ ಇನ್ನೊಂದೇನು ಸರ್, ಈ ಗೊಬ್ಬರ ಗಿಡ ಹಾಕೋದ್ರಿಂದ ಸರ್, ಡೈರೆಕ್ಟ್ ಗಿಡ ಗೊಬ್ಬರ ಸಿಕ್ಕ ತಕ್ಷಣ ಸರ್, ನಾವು ಹೊರಗಿನ ತಂದು ಗೊಬ್ಬರ ಹಾಕೋದ ಅವಶ್ಯಕತೆ ಇಲ್ಲ ಸರ್. ನಮ್ ಬಳಕ ಆಮೇಲೆ ಇನ್ನೊಂದೇನು ಸರ್, ಈ ಲೈವ್ ಫೆನ್ಸಿಂಗ್ ಹಾಕಬಹುದು ಸರ್. ಸುತ್ತರದ ಬಾರ್ಡರಿಗೆ ಫೆನ್ಸಿಂಗ್ ಮಾಡಿರ್ತಾರಲ್ಲ ಸರ್, ಅಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಸರ್, ಒಂದು ಗಾಳಿ ಬೇರೆ ಕೆಟ್ಟ ಗಾಳಿ ನಮ್ ತೋಟಕ್ಕೆ ಬರಲ್ಲ. ಆಮೇಲೆ ಇನ್ನೊಂದು ಬೇರೆ ತೋಟದಿಂದ ಸ್ಪ್ರೇ ಮಾಡಿದ ಎಣ್ಣೆಗಳು ನಮಗ್ ಬಂದು ಸಿಂಪಡಣೆ ಮಾಡಲ್ಲ ಸರ್, ಅಲ್ಲೇ ಕಟ್ ಆಗತ್ತೆ ಸರ್, ಬ್ಯಾರಿಯರ್ ಇದ್ದಂಗೆ ಸರ್ ಅದೊಂಥರ. ಆಮೇಲೆ ನಮ್ ಸುತ್ತಾರದ ಫೆನ್ಸಿಂಗ್ ಹಾಕಿದ್ರೆ ಸರ್, ಈಗ ಇದೇನಿದೆ ತಪ್ಪಲ ನಮ್ ಗಿಡಕ್ಕೆ ಮಲ್ಚಿಂಗ್ ಆಗತ್ತೆ ಸರ್, ಒಳಗಡೆ ಇದಕ್ಕೂ ಯೂಸ್ ಮಾಡ್ತೀವಿ.